ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಅರೌಂಡ್ 7,000 ಪ್ರಾಫಿಟ್ ಅನ್ನ ನಮ್ಮ ಲೈವ್ ಮಾರ್ಕೆಟ್ ಟ್ರೈನಿಂಗ್ ಸ್ಟೂಡೆಂಟ್ಸ್ ಗಳ ಜೊತೆ ಲೈವ್ ಮಾರ್ಕೆಟ್ ಅಲ್ಲೇ ನಾನು ಇವತ್ತು ಬುಕ್ ಮಾಡಿದ್ದೇನೆ. ಸೊ ಇದರ ಹಿಂದಿನ ಲಾಜಿಕ್ ಏನಿತ್ತು, ಏನೆಲ್ಲ ಇವತ್ತು ನಾವು ಲೈವ್ ಮಾರ್ಕೆಟ್ ಟ್ರೈನಿಂಗ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೇವೆ, ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕಿದ್ದೇನೆ. ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಇಫ್ ಇನ್ ಕೇಸ್ ನಿಮಗೆ ಇಂತಹ ವಿಡಿಯೋಗಳು ಇಷ್ಟವಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗುತ್ತೆ. ಸೊ ವಿಡಿಯೋನ ಶುರು ಮಾಡೋಣ. ಇವತ್ತು ನಮಗೆ ನಿಫ್ಟಿ ಆಲ್ಮೋಸ್ಟ್ ಉತ್ತಮವಾದ ಫಾಲ್ ಅನ್ನ ಓಪನಿಂಗ್ ಅಲ್ಲಿ ಕೊಡುತ್ತೆ ಅಂಡ್ ಬ್ಯಾಂಕ್ ನಿಫ್ಟಿ ನಮಗೆ ಫಾಲ್ ಅನ್ನ ಓಪನಿಂಗ್ ಅಲ್ಲಿ ಕೊಡುತ್ತೆ, ಬಟ್ ಆ ನಂತರ ಕಂಪ್ಲೀಟ್ಲಿ ಸೈಡ್ ವೇಸ್ ಮೊಮೆಂಟಮ್ ನಮಗೆ ಕೊಟ್ಟಿತ್ತು. ಇವತ್ತು ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಆಗಿರೋದ್ರಿಂದ ನಾವು ಬ್ಯಾಂಕ್ ನಿಫ್ಟಿಯನ್ನ ಜಾಸ್ತಿ ಫೋಕಸ್ ಮಾಡ್ತಾ ಇದ್ವಿ. ನಿಫ್ಟಿಯನ್ನ ಯಾವುದೇ ಕಾರಣಕ್ಕೂ ಫೋಕಸ್ ಮಾಡ್ಲಿಕ್ಕೆ ಹೋಗಿರ್ಲಿಲ್ಲ, ಹಾಗೆ ನಿಫ್ಟಿಯಲ್ಲಿ ಯಾವುದೇ ರೀತಿ ಟ್ರೇಡ್ ಅನ್ನ ಕೂಡ ಇವತ್ತು ನಾನು ಪ್ಲೇಸ್ ಮಾಡ್ಲಿಕ್ಕೆ ಹೋಗಿರ್ಲಿಲ್ಲ. ಬಟ್ ನಿಫ್ಟಿ ನಮಗೆ ಸ್ಟ್ರಾಂಗ್ಲಿ ಡೌನ್ ಸೈಡ್ ಮೊಮೆಂಟಮ್ ನ ಕೊಡುತ್ತೆ, ಆ ನಂತರ ನಿಫ್ಟಿ ಸ್ಲೋ ಆಗಿ ಅಪ್ ಸೈಡ್ ಅಲ್ಲಿ ಮೊಮೆಂಟಮ್ ನ ಕೊಟ್ಟು ಕ್ಲೋಸಿಂಗ್ ಅನ್ನ ನಮಗೆ ಕೊಡುತ್ತೆ. ಈಗ ಬ್ಯಾಂಕ್ ನಿಫ್ಟಿಯಲ್ಲಿ ಫಸ್ಟ್ ಗೆ ನಮಗೆ ಓಪನಿಂಗ್ ಅಲ್ಲಿ ನೇರವಾದ ಫಾಲ್ ಅಂದ್ರೆ 9:15 ಕ್ಯಾಂಡಲ್ ಓಪನ್ ಆಗುತ್ತೆ, ಡೈರೆಕ್ಟ್ಲಿ ಪ್ರೈಸ್ ಇಲ್ಲಿ ಫಾಲ್ ಆಗುತ್ತೆ. ಅರೌಂಡ್ 9:30 ಈ ಒಂದು ಸ್ಟ್ರಾಂಗ್ ಕ್ಯಾಂಡಲ್ ನಮಗೆ ಕ್ಲೋಸ್ ಆಗುತ್ತೆ 15 ಮಿನಿಟ್ಸ್ ಅಲ್ಲಿ. ಸೊ ಇಲ್ಲಿ ಯಾವುದೇ ರೀತಿ ನಾವು ಡೌನ್ ಸೈಡ್ ಎಂಟ್ರಿನ ಫಸ್ಟ್ ಗೆ ಪ್ಲಾನ್ ಮಾಡ್ಲಿಕ್ಕೆ ಹೋಗಲ್ಲ. ಫಸ್ಟ್ ಎಂಟ್ರಿನ ನಾವು ಪ್ಲಾನ್ ಮಾಡಿರೋದು ಸಿಇ ಸೈಡ್ ಅಲ್ಲಿ, ಅದು ಕೂಡ ಆಪ್ಷನ್ ಬೈಯಿಂಗ್ ಅಲ್ಲಿ. ಸೊ ನಮ್ಮ ಲೈವ್ ಮಾರ್ಕೆಟ್ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ನಾವು ಆಪ್ಷನ್ ಬೈಯಿಂಗ್ ಕೂಡ ಮಾಡ್ತೀವಿ, ಹಾಗೆ ಇವತ್ತು 2 ಟ್ರೇಡ್ ಅನ್ನ ಆಪ್ಷನ್ ಸೆಲ್ಲಿಂಗ್ ಕೂಡ ಮಾಡಿದ್ದೇವೆ. ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ಒಂದು ಟ್ರೇಡ್ ಅನ್ನ ಅಟ್ ದ ಮನಿ ನಾವು ಸೆಲ್ ಮಾಡಿದ್ರೆ, ಇನ್ನೊಂದು ಟ್ರೇಡ್ ಅನ್ನ ಇನ್ ದ ಮನಿ ನಾವು ಸೆಲ್ ಮಾಡಿ ಪ್ರಾಫಿಟ್ ಅನ್ನ ಮಾಡಿದ್ದೇವೆ. ಸೊ ನಮ್ಮ ಲೈವ್ ಮಾರ್ಕೆಟ್ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಯಾವಾಗ ನಾವು ಆಪ್ಷನ್ ಬೈಯಿಂಗ್ ನ ಮಾಡಬೇಕು, ಯಾವಾಗ ನಾವು ಆಪ್ಷನ್ ಸೆಲ್ಲಿಂಗ್ ನ ಮಾಡಬೇಕು, ಹಾಗೆ ಯಾವಾಗ ನಾವು ಅಟ್ ದ ಮನಿ ಆಪ್ಷನ್ ನ ಸೆಲ್ ಮಾಡಬೇಕು, ಹಾಗೆ ಯಾವಾಗ ನಾವು ಇನ್ ದ ಮನಿ ಆಪ್ಷನ್ ನ ಸೆಲ್ ಮಾಡಬಹುದು ಅನ್ನೋದನ್ನ ಡೀಟೇಲ್ ಆಗಿ ಇವತ್ತು ನಾವು ಡಿಸ್ಕಸ್ ಮಾಡಿದ್ವಿ. ಅಂಡ್ ಫಸ್ಟ್ ಟ್ರೇಡ್ ಅಲ್ಲಿ ನಮಗೆ ಅರೌಂಡ್ 5,000 rupees ಪ್ರಾಫಿಟ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಅಂಡ್ 105 ಕ್ವಾಂಡಿಸ್ ನ 320 ಗೆ ನಾನು ಬೈ ಮಾಡಿದ್ದೆ. ಆ ನಂತರ ಸೇಮ್ ಟ್ರೇಡ್ ಅನ್ನ 361 ಹಾಗೆ 354 ಅಲ್ಲಿ ನಾನು ಸೆಲ್ ಮಾಡ್ತೇನೆ, ಬೇಸ್ಡ್ ಆನ್ ದ ರಿವರ್ಸಲ್. ಅಂದ್ರೆ ಓಪನಿಂಗ್ ಅಲ್ಲಿ ಪ್ರೈಸ್ ನಮಗೆ ಡೌನ್ ಸೈಡ್ ಮೊಮೆಂಟಮ್ ನ ಕೊಡುತ್ತೆ. ಓಪನಿಂಗ್ ಅಲ್ಲಿ ಯಾವುದೇ ರೀತಿ ನಾವು ಡೌನ್ ಸೈಡ್ ಮೊಮೆಂಟಮ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ, ಬಿಕಾಸ್ ಈ ಒಂದು ದೊಡ್ಡ ಕ್ಯಾಂಡಲ್ ಅಲ್ಲಿ ವಿಕ್ ಕಾಣಲಿಕ್ಕೆ ಸಿಕ್ಕಿತ್ತು. ಈ ರೀತಿ ವಿಕ್ ಇದ್ದಾಗ ಮೋಸ್ಟ್ ಆಫ್ ದ ಟೈಮ್ ಪ್ರೈಸ್ ರಿವರ್ಸಲ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಆ ಬೇಸ್ಡ್ ಆಗಿ ರಿವರ್ಸಲ್ ಬೇಸ್ಡ್ ಆಗಿರೋ ಒಂದು ಆಪ್ಷನ್ ಬೈಯಿಂಗ್ ಪೊಸಿಷನ್ ಅನ್ನು ನಾವು ತಗೊಳ್ತೇವೆ, ಅದು ಕೂಡ ನಮ್ಮ ಲೈವ್ ಮಾರ್ಕೆಟ್ ಟ್ರೈನಿಂಗ್ ಸ್ಟೂಡೆಂಟ್ಸ್ ಗಳ ಜೊತೆಗೇನೆ. ಯಾವ ರೀತಿ ನಾವು ಆಪ್ಷನ್ ಚಾರ್ಟ್ ನ ನೋಡ್ಬಿಟ್ಟು ಯಾವ ರೀತಿ ಸ್ಪಾಟ್ ಚಾರ್ಟ್ ಅನ್ನ ಕಂಬೈನ್ ಮಾಡ್ಬಿಟ್ಟು ಈ ಟ್ರೇಡ್ ನ ತಗೊಳ್ಬೇಕು ಅನ್ನೋದನ್ನ ಈ ಒಂದು ಲೈವ್ ಕ್ಲಾಸ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಈ ಒಂದು ಫಸ್ಟ್ ಟ್ರೇಡ್ ಅನ್ನ 320 ಗೆ ಬೈ ಮಾಡ್ತೇನೆ, 52,000 ಸಿಇ ಪೊಸಿಷನ್ ಅನ್ನ. ಇದರಲ್ಲಿ ನಮಗೆ ಆಲ್ಮೋಸ್ಟ್ ಲೈಕ್ 7,000 to 8,000 ಪ್ರಾಫಿಟ್ ಕಾಣಲಿಕ್ಕೆ ಸಿಗುತ್ತೆ. ಆ ನಂತರ ಪ್ರೈಸ್ ಒಂದ್ ಸ್ವಲ್ಪ ರಿವರ್ಸಲ್ ಆಗ್ಲಿಕ್ಕೆ ಶುರು ಆಗುತ್ತೆ, ಅಂದ್ರೆ ಆ ಮೊಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಗಲ್ಲ. ಹಾಗಾಗಿ ಟ್ರೇಲಿಂಗ್ ಎಸ್ ಎಲ್ ಬೇಸ್ಡ್ ಆಗಿ ಈ ಒಂದು ಟಾರ್ಗೆಟ್ ಅನ್ನ ನಾವು ಬುಕ್ ಮಾಡ್ತೀವಿ. ಅರೌಂಡ್ 5,000 ಪ್ರಾಫಿಟ್ ಅನ್ನ ಫಸ್ಟ್ ಟ್ರೇಡ್ ಅಲ್ಲಿ ನಾವು ಬುಕ್ ಮಾಡ್ತೀವಿ. ಈಗ ಲೈವ್ ಮಾರ್ಕೆಟ್ ಟ್ರೈನಿಂಗ್ ಅಂದ ತಕ್ಷಣ ಇದರಲ್ಲಿ ನಾವು ತಗೊಳ್ಳೋ ಪ್ರತಿ ಟ್ರೇಡ್ ಕೂಡ ನಿಮಗೆ ಪ್ರಾಫಿಟ್ ಆಗುತ್ತೆ. ನಿಮಗೆ 1 ಕೋಟಿ ಹಣ ಆಗುತ್ತೆ, 2 ಕೋಟಿ ಹಣ ಆಗುತ್ತೆ, ಈ ರೀತಿ ಏನು ಕೂಡ ಇಲ್ಲ. ಇದರಲ್ಲಿ ನಿಮಗೆ ಸ್ಟಾಪ್ ಲಾಸ್ ನ ಯಾವ ರೀತಿ ತಗೊಳ್ಬೇಕು, ಯಾವ ರೀತಿ ನಾವು ಸ್ಟಾಪ್ ಲಾಸ್ ಅನ್ನ ಕಮ್ಮಿ ತಗೊಳ್ಬೇಕು ಅನ್ನೋದನ್ನ ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ತಿಳಿಸ್ಕೊಡಲಾಗುತ್ತೆ. ಅಂಡ್ ಆ ಬೇಸ್ಡ್ ಆಗಿ ಸೆಕೆಂಡ್ ಟ್ರೇಡ್ ಅನ್ನ ಆಪ್ಷನ್ ನ ಸೆಲ್ ಮಾಡ್ತೇನೆ. 52,500 ಪಿ ನ ನಾನು ಫಸ್ಟ್ ಗೆ ಸೆಲ್ ಮಾಡ್ತೇನೆ. ಫಸ್ಟ್ ಗೆ 15 ಕ್ವಾಂಟಿಟೀಸ್ ಬೈ ಮಿಸ್ ಆಗಿ ನಾನು ಸೆಲ್ ಮಾಡ್ತೇನೆ. ನಂತರ 90 ಕ್ವಾಂಟಿಟೀಸ್ ನಾನು ಆಡ್ ಮಾಡ್ತೇನೆ. ಸೊ ಆನ್ ಎನ್ ಆವರೇಜ್ 300 rupees ಪ್ರೀಮಿಯಂ ಗೆ ನಾನು ಇದನ್ನ ಸೆಲ್ ಮಾಡ್ತೇನೆ. ಸೊ ಇದರ ಹಿಂದಿನ ರೀಸನ್ ಏನಿತ್ತು ಅಂದ್ರೆ ಪ್ರೈಸ್ ಇಲ್ಲಿ ಹೋಲ್ಡ್ ಆಗುತ್ತೆ, ಆನಂತರ ಪ್ರೈಸ್ ಇಲ್ಲಿ ರಿವರ್ಸಲ್ ನ ಕೊಡ್ಲಿಕ್ಕೆ ಶುರು ಮಾಡುತ್ತೆ. ಏನ್ ಬ್ರೇಕ್ಔಟ್ ಕ್ಯಾಂಡಲ್ ಇತ್ತು ಅದರ 50% ನ ರೇಂಜ್ ನ ಮೇಲ್ಗಡೆ ಕೂಡ ಪ್ರೈಸ್ ಸಸ್ಟೈನ್ ಆಗ್ಲಿಕ್ಕೆ ಶುರು ಆಗುತ್ತೆ, ಸ್ವಲ್ಪ ಕೆಳಗಡೆ ಬರುತ್ತೆ. ಸೊ ಹಾಗಾಗಿ ನಮ್ಮ ಫಸ್ಟ್ ಪ್ಲಾನ್ ಏನಿತ್ತು ಅಂದ್ರೆ ಪ್ರೈಸ್ ಇನ್ನಷ್ಟು ಡೌನ್ ಸೈಡ್ ಅಲ್ಲಿ ಮೊಮೆಂಟಮ್ ಹೋಗೋ ಸಾಧ್ಯತೆ ಕಮ್ಮಿ ಇದೆ. ಮೋಸ್ಟ್ ಪ್ರಾಬಬ್ಲಿ 52,500 ಲೆವೆಲ್ ಅಲ್ಲಿ ಇವತ್ತು ಕೂಡ ನಮಗೆ ಕ್ಲೋಸ್ ಆಗಬಹುದು ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ ನಮಗೆ ಇತ್ತು. ಸೊ ಆ ಬೇಸ್ಡ್ ಆಗಿ ನಾನು 52,500 ಪಿ ನ ಫಸ್ಟ್ ಗೆ ಸೆಲ್ ಮಾಡ್ತೇನೆ. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಅದು ರಿವರ್ಸಲ್ ಆಗುತ್ತೆ ಅಂಡ್ ನಮಗೆ ಅದರಲ್ಲಿ ಎಸ್ ಎಲ್ ಹಿಟ್ ಆಗುತ್ತೆ. ಜಸ್ಟ್ 40 ಪಾಯಿಂಟ್ಸ್ ನಮಗೆ ಎಸ್ ಎಲ್ ಅದರಲ್ಲಿ ಟ್ರಿಗರ್ ಆಗುತ್ತೆ ಅಂಡ್ ಅರೌಂಡ್ 4,000 rupees ಲಾಸಸ್ ನ ಇಲ್ಲಿ ಬುಕ್ ಮಾಡ್ತೇನೆ. ಈ ಪಾಯಿಂಟ್ ಗೆ ಆಗುವಾಗ ನಮ್ಮ ಪೊಸಿಷನ್ ಏನಿದೆಯಲ್ಲ ಬ್ರೇಕ್ ಇವನ್ ಗೆ ಟರ್ನ್ ಆಗುತ್ತೆ. ದೆನ್ ಪ್ರೈಸ್ ನಮಗೆ ಡೌನ್ ಸೈಡ್ ಅಲ್ಲಿ ಮೊಮೆಂಟಮ್ ನ ಕೊಡ್ಲಿಕ್ಕೆ ಶುರು ಮಾಡುತ್ತೆ. ಅಂಡ್ ಯಾವಾಗ ಈ ಫಸ್ಟ್ ಕ್ಯಾಂಡಲ್ ನ ಲೋ ಬ್ರೇಕ್ ಆಗುತ್ತೆ, ಇಲ್ಲಿ ನಾವು ಡೌನ್ ಸೈಡ್ ಅಲ್ಲಿ ಪ್ಲಾನ್ ನ ಮಾಡ್ತೀವಿ. ಅಂಡ್ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತಲ್ಲ ಪ್ರೈಸ್ ಒಂದು ಉತ್ತಮವಾದ ಡೌನ್ ಸೈಡ್ ಮೊಮೆಂಟಮ್ ನ ಕೊಡಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಪ್ರೈಸ್ ಏನ್ ಮಾಡುತ್ತೆ, RNR ನ ಹತ್ರ ಬಂದು ಸ್ವಲ್ಪ ಇಲ್ಲಿ ಹೋಲ್ಡ್ ಆಗಿ ಆನಂತರ ರಿವರ್ಸಲ್ ಆಗಿ ಈ ರೀತಿ ನಮಗೆ ಕ್ಲೋಸಿಂಗ್ ಅನ್ನ ಕೊಡುತ್ತೆ. ಇಲ್ಲಿ ಆಪ್ಷನ್ ಬೈಯಿಂಗ್ ಅನ್ನ ಏನಕ್ಕೆ ನಾವು ಬೈ ಮಾಡಿಲ್ಲ ಅಥವಾ ಆಪ್ಷನ್ ಬೈಯಿಂಗ್ ಅಲ್ಲಿ ಟ್ರೇಡ್ ನ ಏನಕ್ಕೆ ತಗೊಂಡಿಲ್ಲ, ಅದನ್ನ ಬಿಟ್ಟು ಏನಕ್ಕೆ ನಾನು ಆಪ್ಷನ್ ಸೆಲ್ಲಿಂಗ್ ನ ಅದು ಕೂಡ ಇಂದ ಮನಿಯಲ್ಲಿ ಮಾಡಿದ್ದೇನೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. 51,500 ಸಿ ನ 650 ಗೆ ನಾನು ಸೆಲ್ ಮಾಡ್ತೇನೆ. ಇದರ ಹಿಂದಿನ ರೀಸನ್ ಏನಿತ್ತು ಅಂದ್ರೆ ಪ್ರೈಸ್ ಒಂದು ಪ್ರೀಮಿಯಂ ಅಲ್ಲಿ ಯಾವುದೇ ರೀತಿ ನಮಗೆ ಪುಟ್ ಸೈಡ್ ಅಲ್ಲಿ ಯಾವುದೇ ರೀತಿ ಪ್ರೀಮಿಯಂ ನಮಗೆ ಮೂವ್ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಪುಟ್ ಸೈಡ್ ಅಲ್ಲಿ ಪ್ರೀಮಿಯಂ ನ ಬೈ ಮಾಡೋದ್ರಲ್ಲಿ ಯಾವುದೇ ರೀತಿ ಪಾಯಿಂಟ್ ಇರಲಿಲ್ಲ. ಸೊ ಹಾಗಾಗಿ ಆಪ್ಷನ್ ಸೆಲ್ಲಿಂಗ್ ಪೊಸಿಷನ್ ಅನ್ನು ನಾವು ತಗೊಳ್ತೀವಿ ಬೇಸ್ಡ್ ಆನ್ ದ ಪ್ರೀಮಿಯಂ ಚಾರ್ಟ್. ಪ್ರೀಮಿಯಂ ಚಾರ್ಟ್ ಅಲ್ಲಿ ಕೆಲವೊಂದು ಪ್ಯಾರಾಮೀಟರ್ ಗಳನ್ನು ನೋಡ್ಬಿಟ್ಟು ಅಲ್ಲಿ ನಾವು ಆಪ್ಷನ್ ಸೆಲ್ಲಿಂಗ್ ಪೊಸಿಷನ್ ಅನ್ನು
ತಗೊಳ್ತೀವಿ ಆ ಬೇಸ್ಡ್ ಆಗಿ ನಮಗೆ ಅರೌಂಡ್ 100 ಪಾಯಿಂಟ್ಸ್ ಮೊಮೆಂಟಮ್ನ ಕೊಡುತ್ತೆ. RNR ಅಲ್ಲಿ ಎಕ್ಸಾಕ್ಟ್ಲಿ ಪ್ರೈಸ್ ಸಪೋರ್ಟ್ ಅನ್ನ ಪಡೆಯುತ್ತೆ, ಕಂಪ್ಲೀಟ್ಲಿ ಸೈಡ್ ವೇಸ್ ಮೊಮೆಂಟಮ್ನ ನಮಗೆ ಕೊಡುತ್ತೆ. ಇಲ್ಲಿ ನಾವು ಕಂಪ್ಲೀಟ್ಲಿ ಈ ಪೊಸಿಷನ್ ಅನ್ನ ಹೋಲ್ಡ್ ಮಾಡ್ತೀವಿ. ಅರೌಂಡ್ 2 o'clock ಗೆ ಈ ಪೊಸಿಷನ್ ನಾನು ಎಕ್ಸಿಟ್ ಆಗ್ತೇನೆ. ಅರೌಂಡ್ 2 o'clock ಸಮಥಿಂಗ್ ಗೆ ಈ ಪೊಸಿಷನ್ ನಾನು ಎಕ್ಸಿಟ್ ಆಗ್ತೇನೆ. ಅರೌಂಡ್ 595 ಗೆ ಅಂದ್ರೆ ಅರೌಂಡ್ ಇದರಲ್ಲಿ ಒಂದು 6000 ಪ್ರಾಫಿಟ್ ಅನ್ನ ನಾನು ಬುಕ್ ಮಾಡ್ತೇನೆ. ಓವರ್ ಆಲ್ 7000 ಪ್ರಾಫಿಟ್ ನಮ್ಗೆ ಇಲ್ಲಿ ಆಗಿದೆ. ಸೊ ನಿಫ್ಟಿಯಲ್ಲಿ ಇವತ್ತು ಉತ್ತಮವಾದ ಟ್ರೆಂಡ್ ಇತ್ತು, ಬಟ್ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇದ್ರಿಂದ ನಾವು ಬ್ಯಾಂಕ್ ನಿಫ್ಟಿಯನ್ನ ಜಾಸ್ತಿ ಫೋಕಸ್ ಮಾಡಿದ್ವಿ. ಬಟ್ ನಿಫ್ಟಿ ತುಂಬಾನೇ ಶಾರ್ಪ್ ಆಗಿ ಆನಂತರ ಫಾಲ್ ಆಯಿತು. ಸೊ ಹಾಗಾಗಿ ನಮಗೆ ನಿಫ್ಟಿಯ ಟ್ರೇಡ್ ಇಲ್ಲಿ ಮಿಸ್ ಆಯಿತು. ಸೊ ಈ ಮೂರು ಟ್ರೇಡ್ ಗಳನ್ನ ನಮ್ಮ ಲೈವ್ ಮಾರ್ಕೆಟ್ ಟ್ರೈನಿಂಗ್ ಪ್ರೋಗ್ರಾಮ್ ನ ಸ್ಟೂಡೆಂಟ್ಸ್ ಗಳ ಜೊತೆ ಯಾವ ರೀತಿ ಇದರ ಲಾಜಿಕ್ ಇತ್ತು, ಆಪ್ಷನ್ ಚಾರ್ಟ್ ಅನ್ನು ಯಾವ ರೀತಿ ನಾವು ನೋಡಬೇಕು, ಯಾವಾಗ ಆಪ್ಷನ್ ಬೈಯಿಂಗ್ ನ ಮಾಡಬೇಕು, ಫಸ್ಟ್ ಟ್ರೇಡ್ ಅಲ್ಲಿ ಆಪ್ಷನ್ ಬೈಯಿಂಗ್ ನ ನಾವು ಮಾಡಿದ್ವಿ, ಏನಕ್ಕೆ ಆಪ್ಷನ್ ಬೈಯಿಂಗ್ ನ ಮಾಡಬೇಕು, ಏನಕ್ಕೆ ಆಪ್ಷನ್ ಸೆಲ್ಲಿಂಗ್ ನ ಮಾಡಬೇಕು, ಇದೆಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿ ಈ ಟ್ರೇಡ್ ಅನ್ನ ನಾನು ಇವತ್ತು ಎಕ್ಸಿಕ್ಯೂಟ್ ಮಾಡಿದ್ದೇನೆ. ಅರೌಂಡ್ 7000 ಪ್ರಾಫಿಟ್ ನಮಗೆ ಇಲ್ಲಿ ಕಾಣಲಿಕ್ಕೆ ಸಿಕ್ಕಿದೆ. ಬಿಕಾಸ್ ಬ್ಯಾಂಕ್ ನಿಫ್ಟಿ ಸೆಕೆಂಡ್ ಹಾಫ್ ಅಲ್ಲಿ ಕಂಪ್ಲೀಟ್ಲಿ ಸೈಡ್ ವೈಸ್ ಮೂಮೆಂಟಮ್ ಕೊಟ್ಟಿತ್ತು. ಸೊ ಹಾಗಾಗಿ ನಮಗೆ ಯಾವುದೇ ರೀತಿ ಮೂಮೆಂಟಮ್ ಇರದ ಕಾರಣ ನಮಗೆ ಪ್ರಾಫಿಟ್ ಏನಿದೆಯಲ್ಲ ಸಣ್ಣ ಮಟ್ಟದಲ್ಲಿ ಪ್ರಾಫಿಟ್ ಇವತ್ತು ಆಗಿದೆ. ಸೊ ಈ ರೀತಿ ನಮ್ಮ ಟ್ರೇಡ್ ಇತ್ತು. ಮಾರ್ಕೆಟ್ ಏನಾದರೂ ಇಫ್ ಇನ್ ಕೇಸ್ ಡೌನ್ ಸೈಡ್ ಅಲ್ಲಿ ಏನಾದರೂ ಮೂಮೆಂಟಮ್ ಕೊಟ್ಟಿದ್ರೆ ಮೋಸ್ಟ್ ಪ್ರಾಬಬ್ಲಿ ಅರೌಂಡ್ 50 to 60,000 ಪ್ರಾಫಿಟ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇತ್ತು. ಬಟ್ ಮಾರ್ಕೆಟ್ ನಮಗೆ ಯಾವುದೇ ರೀತಿ ಮೂಮೆಂಟಮ್ ಕೊಟ್ಟಿಲ್ಲ. ಅಂಡ್ ಅಟ್ ದ ಸೇಮ್ ಟೈಮ್ ಇಲ್ಲಿ ಸೆಲ್ಲಿಂಗ್ ಪೊಸಿಷನ್ ತಗೊಂಡಿರೋದ್ರಿಂದ ಪ್ರೈಸ್ ಸೈಡ್ ವೇಸ್ ಹೋಗಿರೋ ಕಾರಣ ನಮ್ಗೆ ಯಾವುದೇ ರೀತಿ ಟೀಟಾಡಿಕೆ ಕೂಡ ಎಫೆಕ್ಟ್ ಆಗಿಲ್ಲ. ಅಂದ್ರೆ ಟೀಟಾಡಿಕೆ ಕೂಡ ನಮ್ಮ ಫೇವರ್ ಅಲ್ಲೇ ಇರುತ್ತೆ ಅಂಡ್ ಇದರಿಂದ ಯಾವುದೇ ರೀತಿ ನಮಗೆ ತೊಂದರೆ ಆಗಿಲ್ಲ. ಪಾಯಿಂಟ್ ಏನು ಅಂದ್ರೆ ಇಲ್ಲಿ ಏನಕ್ಕೆ ನಾವು ಆಪ್ಷನ್ ಬೈಯಿಂಗ್ ಅನ್ನ ತಗೊಂಡಿಲ್ಲ ಅಂತ. ಸೊ ಇದಕ್ಕಾಗಿ ನಾವು ಪಿ ಚಾರ್ಟ್ ಅನ್ನ ಗಮನಿಸಿದ್ವಿ. ಪಿ ಚಾರ್ಟ್ ಅಲ್ಲಿ ಪ್ರೀಮಿಯಂ ಯಾವ ರೀತಿ ಮೂವ್ ಆಗುತ್ತೆ ಅನ್ನೋದನ್ನ ಗಮನಿಸಿದ್ವಿ. ಹಾಗೆ 51,500 ಸಿ ಚಾರ್ಟ್ ಅಲ್ಲಿ ಪ್ರೀಮಿಯಂ ಯಾವ ರೀತಿ ಮೂವ್ ಆಗ್ತಾ ಇದೆ, ಅಂದ್ರೆ ಆಪ್ಷನ್ ಸೆಲ್ಲಿಂಗ್ ಗೆ ಯಾವ ರೀತಿ ಪ್ರೈಸ್ ಮೂವ್ ಆಗ್ತಿದೆ ಅನ್ನೋದನ್ನ ಗಮನಿಸಿಬಿಟ್ಟು ಈ ಟ್ರೇಡ್ ಅನ್ನ ನಾವು ತಗೊಂಡಿದ್ದೇವೆ. ಸೊ ಈ ರೀತಿ ನಮ್ಮ ಲೈವ್ ಮಾರ್ಕೆಟ್ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಈ ಎಲ್ಲಾ ವಿಚಾರಗಳನ್ನ ನಾವು ಡಿಸ್ಕಸ್ ಮಾಡ್ತೀವಿ. ಯಾವಾಗ ಆಪ್ಷನ್ ಬೈಯಿಂಗ್ ಮಾಡ್ಬೇಕು, ಯಾವಾಗ ಸೆಲ್ಲಿಂಗ್ ಮಾಡ್ಬೇಕು, ಹೆಡ್ಜಿಂಗ್ ಯಾವ ರೀತಿ ಮಾಡೋದು, ಇದೆಲ್ಲವನ್ನು ಕೂಡ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಈ ವಿಡಿಯೋ ಮಾಡೋದ್ರ ಉದ್ದೇಶ ಏನು ಅಂದ್ರೆ, ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಇದ್ದು ಉದ್ದೇಶ ಏನು ಅಂದ್ರೆ ನೀವು ಪ್ರಾಪರ್ಲಿ ಟ್ರೇಡಿಂಗ್ ನ ಕಲಿಬೇಕು. ಅಂದ್ರೆ ರಿಯಲ್ ಟ್ರೇಡಿಂಗ್ ಯಾವ ರೀತಿ ನಡೆಯುತ್ತೆ, ಯಾವ ರೀತಿ ಸೈಕಾಲಜಿನ ಕಂಟ್ರೋಲ್ ಮಾಡಬೇಕು. ಇವತ್ತು ಇಷ್ಟು ಸೈಡ್ ವೈಸ್ ಮೂಮೆಂಟಮ್ ಇದ್ರೂ ಕೂಡ ಯಾವುದೇ ರೀತಿ ನಾವು ಅನ್ನೆಸೆಸರಿ ಟ್ರೇಡ್ಗಳನ್ನು ತಗೊಂಡಿಲ್ಲ. ಅಂಡ್ ನಮ್ಮ ಸ್ಟೂಡೆಂಟ್ಸ್ಗಳು ಕೂಡ ತುಂಬಾನೇ ತಾಳ್ಮೆಯಿಂದ ಕಾಯ್ತಾ ಇದ್ರು ಅಂಡ್ ಅವರಿಗೆ ಯಾವ ರೀತಿ ಸೈಡ್ ವೈಸ್ ಮೂಮೆಂಟಮ್ ಕೊಡ್ತಾ ಇದೆ. ಹಾಗೆ ಯಾವುದೇ ರೀತಿ ಅಪ್ಸೈಡ್ ಮೂಮೆಂಟಮ್ ಎಕ್ಸ್ಪೆಕ್ಟ್ ಮಾಡೋದಾಗಿರ್ಲಿ ಅಥವಾ ರ್ಯಾಂಡಮ್ ಟ್ರೇಡ್ಸ್ ಗಳನ್ನು ತಗೊಳ್ಳೋದಾಗಿರ್ಲಿ, ಇದನ್ನೆಲ್ಲವನ್ನು ಕೂಡ ಯಾವ ರೀತಿ ಅವಾಯ್ಡ್ ಮಾಡಬೇಕು ಅನ್ನೋದನ್ನ ಇವತ್ತಿನ ಲೈವ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಅಂಡ್ ಇದೇ ರೀತಿ ಪ್ರತಿದಿನ ಯಾವ ರೀತಿ ನಾನು ಟ್ರೇಡ್ ನ ತಗೊಳ್ತೀನಿ, ಯಾವ ರೀತಿ ಮಾರ್ಕೆಟ್ ಇರೋದು, ಯಾವ ರೀತಿ ಮಾರ್ಕೆಟ್ ಅನಾಲಿಸಿಸ್ ನ ಮಾಡಬೇಕು, ಎಂಟ್ರಿ ಎಲ್ಲಿ ಪಡಿಬೇಕು, ಸ್ಟಾಪ್ ಲಾಸ್ ಎಲ್ಲಿ ಇಡಬೇಕು ಅಂಡ್ ಟಾರ್ಗೆಟ್ ಎಲ್ಲಿ ಇಡಬೇಕು ಅನ್ನೋದನ್ನ ಟೀಚ್ ಮಾಡಲಾಗೋದು, ಕಲಿಸ್ಕೊಡಲಾಗೋದು. ಅಂಡ್ ಈ ಟೈಮಲ್ಲಿ ನೀವು ಟ್ರೇಡ್ ತಗೊಳ್ಳೋದು ಅಥವಾ ಬಿಡೋದು ನಿಮ್ಮ ಒಂದು ಪರ್ಸನಲ್ ಥಿಂಗ್ ಆಗಿರುತ್ತೆ. ಬಟ್ ಇದೊಂದು ಕಂಪ್ಲೀಟ್ಲಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಆಗಿರುತ್ತೆ. ಇದರಲ್ಲಿ ಸ್ಪೆಷಲಿ ಯಾವ ರೀತಿ ನೀವು ಟ್ರೇಡ್ ನ ಮಾಡಬಹುದು, ಟ್ರೇಡ್ ನ ಯಾವ ರೀತಿ ಹೋಲ್ಡ್ ಮಾಡಬಹುದು, ಸೈಕಾಲಜಿನ ಯಾವ ರೀತಿ ಕಂಟ್ರೋಲ್ ಮಾಡಬಹುದು, ಎಮೋಷನ್ಸ್ ಯಾವ ರೀತಿ ಹಿಟ್ ಆಗುತ್ತೆ ಅದನ್ನು ನಾವು ಯಾವ ರೀತಿ ಆಪ್ಷನ್ ಚಾರ್ಟ್ ಅನ್ನು ನೋಡ್ಬಿಟ್ಟು ಪ್ಲಾನ್ ನ ಮಾಡಬಹುದು. ಸಿಂಪಲ್ ಆಗಿ ಯಾವ ರೀತಿ ನಾವು ಟ್ರೇಡ್ ನ ಯಾವುದೇ ರೀತಿ ಟೆನ್ಷನ್ ಇಲ್ಲದೆ ಅಥವಾ ಭಯ ಇಲ್ಲದೆ, ಫಿಯರ್ ಇಲ್ಲದೆ ಹೋಲ್ಡ್ ಮಾಡಬಹುದು, ಇದೆಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡಲಾಗುತ್ತೆ. ಸೊ ಈ ವೀಕ್ ನ ಬ್ಯಾಚ್ ಏನಿದೆಯಲ್ಲ ತುಂಬಾನೇ ಚೆನ್ನಾಗಿ ನಡೀತಾ ಇದೆ. ಅಂಡ್ ತುಂಬಾ ಜನ ಲಾಸ್ಟ್ ವೀಕ್ ಬ್ಯಾಚ್ ಅನೌನ್ಸ್ ಮಾಡಿದಾಗ ತುಂಬಾ ಜನರಿಗೆ ಜಾಯ್ನ್ ಆಗ್ಲಿಕ್ಕೆ ಆಗಿರ್ಲಿಲ್ಲ. ಸೊ ಹಾಗಾಗಿ ಮುಂದಿನ ವಾರದ ಬ್ಯಾಚ್ ಅನ್ನು ಕೂಡ ನಾನು ಲಾಂಚ್ ಮಾಡ್ತಾ ಇದ್ದೇನೆ. ಸೊ ಅದರ ಲಿಂಕ್ ಅನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಹಾಗೆ ಇನ್ನೊಂದು ವಿಚಾರ ಏನು ಅಂದ್ರೆ, ನೆಕ್ಸ್ಟ್ ವೀಕ್ ನಮಗೆ ಮೊಹರಂ ಹಬ್ಬದ ವಿಶೇಷ ಇರೋದ್ರಿಂದ ಸ್ಪೆಷಲ್ ಡಿಸ್ಕೌಂಟ್ ಆಫರ್ ಕೂಡ ನಿಮಗೆ ಸಿಗುತ್ತೆ. ಆಲ್ರೆಡಿ ಮೊದಲು ಜಾಯ್ನ್ ಆಗೋ 30 ಜನರಿಗೆ 50% ಡಿಸ್ಕೌಂಟ್ ಇರುತ್ತೆ. ಅಂದ್ರೆ 5000 ಫೀಸ್ ಇದ್ರೆ ಅದರ ಮೇಲ್ಗಡೆ ಡೈರೆಕ್ಟ್ಲಿ 50% ಡಿಸ್ಕೌಂಟ್ ಇರುತ್ತೆ. ಪ್ಲಸ್ ಇದರ ಮೇಲ್ಗಡೆ ಮೊಹರಂ ಹಬ್ಬದ ಪ್ರಯುಕ್ತ ಫ್ಲಾಟ್ 500 ರೂಪೀಸ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಜಸ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಮೂಲಕ ನೀವು ರಿಜಿಸ್ಟರ್ ಮಾಡ್ಕೊಂಡ್ರೆ ಅಲ್ಲಿ 50% ಪ್ಲಸ್ 500 ಅಂತ ಕೂಪನ್ ಕೋಡ್ ಕಾಣಲಿಕ್ಕೆ ಸಿಗುತ್ತೆ. ಸೊ ಈ ಡಿಸ್ಕೌಂಟ್ ಕೂಪನ್ ಕೋಡ್ ಅನ್ನ ಕ್ಲಿಕ್ ಮಾಡಿ ನೀವೇನಾದ್ರೂ ಜಾಯ್ನ್ ಆದ್ರೆ ನಿಮಗೆ ನೆಕ್ಸ್ಟ್ ವೀಕ್ ಇದ್ದು ಬ್ಯಾಚ್ ಏನಿದೆಯಲ್ಲ 1999 ರೂಪೀಸ್ಗೆ ನಿಮಗೆ ಸಿಗ್ಲಿಕ್ಕಿದೆ. ಸೊ ಆದಷ್ಟು ಬೇಗ ನೀವು ರಿಜಿಸ್ಟರ್ ನ ಮಾಡ್ಕೊಳ್ಬಹುದು. ಬಿಕಾಸ್ 30 ಸ್ಲಾಟ್ಸ್ ಫಿಲ್ ಆದ್ಮೇಲೆ ಈ ಆಫರ್ ನಿಮಗೆ ಕ್ಲೋಸ್ ಆಗುತ್ತೆ. ಫಸ್ಟ್ 30 ಮೆಂಬರ್ಸ್ಗೆ ಮಾತ್ರ ಮೊಹರಂ ಹಬ್ಬದ ವಿಶೇಷ ಆಫರ್ ಹಾಗೆ 50% ಡಿಸ್ಕೌಂಟ್ ಅನ್ನ ನೀಡಲಾಗ್ತಾ ಇದೆ. ಸೊ ಇಫ್ ಇನ್ ಕೇಸ್ ನಿಮಗೆ ಲೈವ್ ಅಲ್ಲಿ ಯಾವ ರೀತಿ ಟ್ರೇಡಿಂಗ್ ನ ಮಾಡಬೇಕು, ಅನಾಲಿಸಿಸ್ ಯಾವ ರೀತಿ ಮಾಡಬೇಕು, ಮಾರ್ಕೆಟ್ ನ ಡೈರೆಕ್ಷನ್ ಯಾವ ರೀತಿ ನಾವು ಐಡೆಂಟಿಫೈ ಮಾಡಬೇಕು, ಇದೆಲ್ಲವನ್ನು ಕೂಡ ಕಲಿಯುವ ಆಸಕ್ತಿ ಇದ್ರೆ ನೀವು ಈ ಕ್ಲಾಸಸ್ ಗಳಿಗೆ ಜಾಯ್ನ್ ಆಗಬಹುದು. ಇದರ ಉದ್ದೇಶ ನೀವು ಇಂಡಿಪೆಂಡೆಂಟ್ ಆಗಿ ಟ್ರೇಡ್ ಮಾಡಬೇಕು ಅಂತ. ಒಂದು ದಿನ 2 ದಿನ ಪ್ರಾಫಿಟ್ ಮಾಡಿ ಏನು ಕೂಡ ಮಾಡ್ಲಿಕ್ಕೆ ಆಗಲ್ಲ. ಲಾಂಗ್ ಟರ್ಮ್ ಅಲ್ಲಿ ನೀವು ಯಾವ ರೀತಿ ಒಬ್ಬ ಟ್ರೇಡರ್ ಆಗ್ಬೋದು, ಒಬ್ಬ ಫುಲ್ ಟೈಮ್ ಟ್ರೇಡರ್ ಆಗಬೇಕಾದ್ರೆ ಯಾವ ರೀತಿ ನಿಮ್ಮ ಮೈಂಡ್ ಸೆಟ್ ಇರಬೇಕು, ಇದೆಲ್ಲವನ್ನು ಕೂಡ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗುವುದು. ಇಫ್ ಇನ್ ಕೇಸ್ ಇಂಟ್ರೆಸ್ಟ್ ಇದ್ರೆ ನೀವು ಜಾಯ್ನ್ ಆಗಬಹುದು. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಥ್ಯಾಂಕ್ ಯು ಟ್ರೇಡರ್ಸ್, ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೆಡ್.